5ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ವೃತ್ತದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನವು. ಸೊ ಇಲ್ಲಿ ನೋಡಿ ಏನ್ ಹೇಳುತ್ತೆ, ಒಂದು ವೃತ್ತದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನ. ಸೊ ಇಲ್ಲಿ ಮೊದಲನೇದಾಗಿ ಏನ್ ಮಾಡ್ಬೇಕು ನಾವು, ಈಗ ಕೊಟ್ಟಿರುವ ಒಂದು ಸ್ಟೇಟ್ಮೆಂಟಿಗೆ ನಾವೇನ್ ಮಾಡ್ಬೇಕು, ಡಯಾಗ್ರಾಮ್ ಅನ್ನ ಹಾಕೊಳ್ಬೇಕು. ಆಯ್ತಾ? ಸೊ ಡಯಾಗ್ರಾಮ್ ಅನ್ನ ಹಾಕೊಳ್ಳೋಣ. ನೋಡಿ, ಒಂದು ವೃತ್ತ. ಸೊ ವೃತ್ತವನ್ನ ಹೇಳ್ತಾ ಇದ್ದಾರೆ. ಒಂದು ವೃತ್ತದ ಸ್ಪರ್ಶಕ, ಸೊ ಇದು ಒಂದು ಸ್ಪರ್ಶಕ ಬಿಂದುವಿನಿಂದ ಎಳೆದ ಇದೊಂದು ಸ್ಪರ್ಶಕ ಆದ್ರೆ, ಈ ಸ್ಪರ್ಶಕ ಬಿಂದುವಿನಿಂದ ಈ ಒಂದು ಕೇಂದ್ರಕ್ಕೆ ಎಳೆದ ಇದೊಂದು ತ್ರಿಜ್ಯ ಅಲ್ವಾ. ಸೊ ಓ ಇಂದ ಈ ಸ್ಪರ್ಶಕ ಬಿಂದುವಿಗೆ ಎಳೆದ ತ್ರಿಜ್ಯ. ಸೊ ಇದು ನೋಡಿ, ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ. ಸೊ ಇದೇನಾಯ್ತು ಮಕ್ಕಳ, ಓ ಆದ್ರೆ ಓ ಇಂದ ಈ ಒಂದು ವೃತ್ತದ ಪರಿಧಿಯ ಮೇಲೆ ಯಾವುದೇ ಒಂದು ಬಿಂದುವಿನ ಮೇಲಿನ ಅಂತರವನ್ನ ಏನಂತ ಹೇಳ್ತೇವೆ, ತ್ರಿಜ್ಯ ಅಂತ ಹೇಳ್ತೇವಲ್ವಾ. ಸೊ ಹಾಗಾದ್ರೆ ಈ ಒಂದು ವೃತ್ತದ ಸ್ಪರ್ಶಕ ಮತ್ತು ತ್ರಿಜ್ಯ, ಸೊ ಇವುಗಳ ನಡುವಿನ ಕೋನ ಎಷ್ಟು ಬರ್ತಾ ಇರತ್ತೆ ಮಕ್ಕಳ, ಯಾವಾಗಲೂ 90 ಡಿಗ್ರಿ ಇರತ್ತೆ. ಸೊ ಪ್ರಮೇಯ ಏನ್ ಹೇಳತ್ತೆ ನೋಡಿ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಾಗ್ತಾ ಇರತ್ತೆ, ಲಂಬ ಕೋನವಾಗಿ ಇರುತ್ತೆ ಅಂತ ಹೇಳತ್ತೆ. ನೋಡಿ, ನಿಮ್ ಡಯಾಗ್ರಾಮ್ ಅಲ್ಲೇ ಗೊತ್ತಾಗ್ಬಿಡುತ್ತಲ್ವಾ. ಸೊ ಇದೇನಾಗತ್ತೆ, ಯಾವಾಗ್ಲೂ ಲಂಬ ಕೋನವಾಗಿರುತ್ತದೆ. ಅಂದ್ರೆ ಏನಾಯ್ತು, 90 ಡಿಗ್ರಿ ಕೋನ ಆಗಿರುತ್ತದೆ. ಹಾಗಾದ್ರೆ ಇದಕ್ಕೆ ಈ ಒಂದು 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಯ್ತು, ಸಿ ಆಗುತ್ತದೆ. 90 ಡಿಗ್ರಿ ಕೋನ ಆಗುತ್ತದೆ ಮಕ್ಕಳು.